ನಮಸ್ಕಾರ. ಆರ್ಫೆ-ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಏನು ಶಿಕ್ಷಕರ ನೇಮಕಾತಿಯ ಒಂದು ಕರಡು ನಿಯಮವನ್ನು ಬಿಡುಗಡೆ ಮಾಡಿದ್ದಾರೆ 14ನೇ ತಾರೀಕಿಗೆ. ಈ ಒಂದು ಕರಡು ನಿಯಮದಲ್ಲಿ BCom ಪ್ಲಸ್ BEd ಮಾಡಿದಂಥ ಅಭ್ಯರ್ಥಿಗಳಾಗಿರ್ಬೋದು, BCA ಪ್ಲಸ್ BEd, BBA ಪ್ಲಸ್ BEd, ಈ ರೀತಿ ಯಾರು ಡಿಗ್ರಿ ಮಾಡಿಕೊಂಡಂಥ ಅಭ್ಯರ್ಥಿಗಳಿದ್ದೀರಿ ಅವರು ಯಾವುದೇ ರೀತಿಯಾದಂಥ ಅವಕಾಶವನ್ನು ಕೊಟ್ಟಿಲ್ಲ. ಹೀಗಾಗಿ ಈ ಅಭ್ಯರ್ಥಿಗಳು ಯಾವ ರೀತಿಯಾಗಿ ಹೈಕೋರ್ಟಿಗೆ ಸ್ಟೇಯನ್ನು ತರಬಹುದಾಗಿದೆ. ಒಂದು 15 ದಿನದ ಒಳಗೆ ಆಕ್ಷೇಪಣೆಯನ್ನು ಸಲ್ಲಿಸುವುದು. ಹೈಕೋರ್ಟ್ಗೂ ಸ್ಟೇ ತರಲಿಕ್ಕೆ ಸರ್ಕಾರ ಒಂದು ನಿಮ್ಮ ಹತ್ರ ಒಂದು ಕ್ಲೀವನ್ನು ಕೊಟ್ಬಿಟ್ಟಿದೆ. ಏನು ವೀಕ್ ಪಾಯಿಂಟ್ ಕೊಟ್ಟಿದೆ ಸರ್ಕಾರ ಅನ್ನೋದನ್ನು ಸಹಿತ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಅಂತ ವಿಡಿಯೋವನ್ನು ಎಂಡವರೆಗೆ ನೋಡಿ ಮತ್ತು BCom ಪದವೀಧರರಿಗೆ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ. ಯಾರಾದರೂ ಒಬ್ಬರಾದರೂ ಹೈಕೋರ್ಟ್ಗೆ ಹೋಗಲಿಕ್ಕೆ ಅವಕಾಶ ಸರ್ಕಾರವೇ ಕೊಟ್ಟಿದೆ. ಅದು ಯಾವುದು ಅಂತ ನಾನು ಹೇಳ್ತಾ ಬರ್ತೀನಿ. ಇಲ್ಲಿ ಮೊದಲಿಗೆ ತಮಗೆ ಗೊತ್ತಿರಲಿ, ಏನು ಕರಡು ನಿಯಮ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಎಲ್ಲಿಯೂ ಸಹಿತ BCom BEd, BCA BEd, BBA BEd ಮಾಡಿದಂಥ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿಲ್ಲ. ನೀವು ಆಕ್ಷೇಪಣೆ ಸಲ್ಲಿಸುವರು ಏನು ಮಾಡಿ, ಯಾರೆಲ್ಲ ಆಕ್ಷೇಪಣೆ ಸಲ್ಲಿಸಬೇಕಂತಿದ್ರಿ ಅವರು ಈ ಒಂದು ಅಡ್ರೆಸ್ಸಿಗೆ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಟು ದ ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ಗವರ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟರಸಿ, 6th floor MS ಬಿಲ್ಡಿಂಗ್, ಡಾಕ್ಟರ್ BR ಅಂಬೇಡ್ಕರ್ ವಿಧಿ, ಬೆಂಗಳೂರು 560001 ಅಂತ. ಇದೊಂದು ವಾಟ್ಸಪ್ಪಲ್ಲಿ ಬಂದಂಥದ್ದು. ಇದನ್ನು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಳ್ಳಿ ಈ ಅಡ್ರೆಸ್ಸನ್ನು. ಓಕೆ, ಈ ಅಡ್ರೆಸ್ಸಿಗೆ ನಿಮ್ಮ ಸಬ್ಜೆಕ್ಟನ್ನು ಬರೀಬೇಕು. ಇಲ್ಲಿ ಸಬ್ಜೆಕ್ಟಿಗೆ ಬರೀರಿ BCom ಮತ್ತು BCA BBA ಮಾಡಿದಂಥ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಡಿ ಅಂತೇಳಿ ಡೀಟೇಲ್ ಆಗಿ ಬರಿತಾ ಬರೀ. ನಾವು BEd ಮಾಡಿದ್ವಿ, ಸುಮಾರು 10 ವರ್ಷದಿಂದ BCom BEd ಪ್ರಕ್ರಿಯೆಯಲ್ಲಿದೆ, ಆದರೂ ಸಹಿತ ತುಂಬಿಕೊಳ್ಳಿಲ್ಲ ಅನ್ನುವಂಥ ಮೆಸೇಜ್ನ ಬರೆದು ಕೊನೆಗೆ ನಿಮ್ಮ ನೇಮು, ಅಡ್ರೆಸ್ಸು, ಫೋನ್ ನಂಬರು, ಮೊಬೈಲ್ ನಂಬರು, ಇಮೇಲ್ ಐಡಿಸು, ಸಿಗ್ನೇಚರನ್ನು ಹಾಕಿ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟನ್ನು ಮಾಡಿ. ಓಕೆ, ಇದಾದ ನಂತರ ಇದರೊಂದಿಗೆ ನೀವೇನು ಮಾಡಿ, ಹೈಕೋರ್ಟ್ಗೆ ಒಂದು ಸ್ಟೇಯನ್ನು ತರಲಿಕ್ಕೆ ನಿಮಗೊಂದು ಅವಕಾಶ ಇದೆ. ಏನು ಅಂತಂದರೆ ಇಲ್ಲೇನು ಕರಡು ನಿಯಮ ಬಿಟ್ಟಿದ್ದಾರೆ, ಈ ಕರಡು ನಿಯಮದಲ್ಲಿ ಎಲ್ಲಿಯೂ ಸಹಿತ BCom BEd, BCA BEd, BBA BEd ಮಾಡಿದಂಥ ಅಭ್ಯರ್ಥಿಗಳಿಗೆ ಎಲ್ಲಿಯೂ ಸಹಿತ ಅವಕಾಶ ಕೊಟ್ಟಿಲ್ಲ. ಅಂದರೆ 8ರಿಂದ 10ನೇ ತರಗತಿವರೆಗೆ ಎಲ್ಲಿಯೂ ಅವಕಾಶ ಕೊಟ್ಟಿಲ್ಲ. ಓಕೆ, ಈಗ ಇನ್ನೊಂದು ಕಡೆ ಏನು ಮಾಡ್ತಾರೆ ಅಂದರೆ PU ನೇಮಕಾತಿ ಕರಡಿನಲ್ಲಿ ಏನು ನೋಟಿಫಿಕೇಷನ್ ಕೊಡ್ತಾರೆ ಅಂತಂದರೆ, ಯಾರು PU ಉಪನ್ಯಾಸಕರಾಗಿ ನೇರ ನೇಮಕಾತಿಗೊಳ್ತಿರೋ ಅವರು 9 ಮತ್ತು 10ನೇ ತರಗತಿಗೆ ಬೋಧಿಸಬೇಕು ಅಂತ ಕೊಡ್ತಾರೆ. ಉದಾಹರಣೆಗಾಗಿ ಈಗ BCom ಮಾಡಿದಂಥ ಒಬ್ಬ ವಿದ್ಯಾರ್ಥಿ BEd ಮಾಡಿರ್ತಾನೆ. ಓಕೆ, BEd ಮಾಡಿರ್ತಾನೆ, MCom ಅನ್ನು ಸಹಿತ ಮಾಡಿರ್ತಾನೆ. ಅವನು ಶಿಕ್ಷಕನಾಗಿ PU ಉಪನ್ಯಾಸಕನಾಗಿ ನೇಮಕ ಆದ ಅಂದರೆ ಆತ 9 ಮತ್ತು 10ನೇ ತರಗತಿಗೆ ಬೋಧಿಸಬೇಕು. ಆದರೆ 9 ಮತ್ತು 10ನೇ ತರಗತಿಗೆ ಬೋಧಿಸಬೇಕು ಅಂತಂದರೆ ಇಲ್ಲಿ ಪ್ರೌಢಶಾಲಾ ಶಿಕ್ಷಕರ ಒಂದು ಯಾದಿಯಲ್ಲಿ ಆ ಪ್ರೊವಿಷನ್ ಇರಬೇಕಾಗುತ್ತೆ. ಇಲ್ಲಿ ಪ್ರೊವಿಷನ್ ಇಲ್ಲ. ಪ್ರೌಢಶಾಲಾ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ BCom BEd ಮಾಡಿದಂಥವ್ರು, BCA BEd ಮಾಡಿದಂಥವ್ರು, BBA BEd ಮಾಡಿದಂಥ ಅಭ್ಯರ್ಥಿಗಳಿಗೆ ಅವಕಾಶವಿಲ್ಲ. ಆದರೆ PU ನೇಮಕಾತಿಯಲ್ಲಿ ಅವರು ಫೋರ್ಸ್ಯಾಬಿಲಿಟಿಯಾಗಿ ಕಾಮರ್ಸ್ ಕಲಿತಂಥ ಅಭ್ಯರ್ಥಿಗಳಿಗೆ ಹೈಸ್ಕೂಲಿಗೆ ಟೀಚ್ ಮಾಡಿರಿ ಅಂತ ಹೇಳ್ತಾರೆ. ಇಲ್ಲಿ ಸಬ್ಜೆಕ್ಟು ಸಹಿತ ಮಿಸ್ಮ್ಯಾಚ್ ಆಗುತ್ತೆ. ಇಲ್ಲಿ PU ನೇಮಕಾತಿಯಲ್ಲಿ ಏನು ಹೇಳ್ತಾರೆ, ನೀವು 9 ಮತ್ತು 10ನೇ ತರಗತಿ ಬೋಧಿಸಿರಿ ಅಂತ ಹೇಳ್ತಾರೆ. ಯಾವ ವಿಷಯ ಬೋಧಿಸಬೇಕು ಸ್ಪಷ್ಟತೆ ಇಲ್ಲ. ಅಕಸ್ಮಾತ್ ನಿಮಗೆ ಸ್ಪಷ್ಟತೆ ಇತ್ತಪ್ಪ, PU ಬೋರ್ಡ್ಗೆ ಸ್ಪಷ್ಟತೆ ಇತ್ತು ಅಂತಂದರೆ ನೀವು ಹೈಸ್ಕೂಲಲ್ಲಿ ಯಾವ ಸಬ್ಜೆಕ್ಟ್ ಆ ಸಬ್ಜೆಕ್ಟ್, ಉದಾಹರಣೆಗಾಗಿ ಎಕನಾಮಿಕ್ಸನ್ನೇ ಕಲಿಸ್ರಿ ಹೈಸ್ಕೂಲ್ 9 ಮತ್ತು 10ಕ್ಕೆ ಅಂತ ಏನಾದರೂ PU ಬೋರ್ಡ್ ಅವರು ಹೇಳಿದರು ಅಂತಂದರೆ ಹೈಸ್ಕೂಲಲ್ಲೂ ಸಹಿತ ಎಕನಾಮಿಕ್ಸ್ 9 ಮತ್ತು 10ಕ್ಕೆ ಹೈಸ್ಕೂಲ್ ನೇಮಕಾತಿಯಲ್ಲಿ ಎಕನಾಮಿಕ್ಸ್ ಸಬ್ಜೆಕ್ಟಿಗೆ ಕಾಮರ್ಸ್ದವರಿಗೆ ಅವಕಾಶವನ್ನು ಕೊಡಲೇಬೇಕು. ಹೀಗಾಗಿ ನಾನೇನು ಹೇಳ್ತಾ ಇದ್ದೀನಿ, ನೀವು ಈ ಅಧಿಸೂಚನೆಯನ್ನು ಮತ್ತು PUದು ನೋಟಿಫಿಕೇಷನ್ ಏನು ಕೊಟ್ಟಿದ್ದಾರೆ 9 ಮತ್ತು 10ನೇ ತರಗತಿಗೆ ಪಾಠ ಮಾಡಬೇಕು ಅನ್ನುವಂಥ ನೋಟಿಫಿಕೇಷನ್ನ ತೊಗೊಂಡು ಹೈಕೋರ್ಟ್ಗೆ ಸ್ಟೇ ಹೋಗಿ. ಆಗ ಸರ್ಕಾರನೇ ಇಲ್ಲಿ ಕೈ ಸುಟ್ಟುಕೊಂಡಿದೆ. ಸರ್ಕಾರನೇ ನಿಮಗೆ ಒಂದು ಸರಿ ಏನು ಹೇಳುತ್ತೆ, 9 ಮತ್ತು 10ಕ್ಕೆ ಪಾಠ ಮಾಡಿ ಅನ್ನುತ್ತೆ. ಇಲ್ಲಿ ಹೈಸ್ಕೂಲ್ದಲ್ಲಿ 9 ಮತ್ತು 10ಕ್ಕೆ ಪಾಠಕ್ಕೆ ನಿಮಗೆ ಅವಕಾಶವನ್ನು ಕೊಡಲಿಲ್ಲ. ಇಲ್ಲಿ ಸರ್ಕಾರನೇ ಒಂದು ದ್ವಂದ್ವತೆಯಲ್ಲಿ ಕೂಡಿರೋದ್ರಿಂದ ನೀವು ನೇರವಾಗಿ ಹೈಕೋರ್ಟಿಗೆ ತೊಗೊಂಡು ಸ್ಟೇಯನ್ನು ತರ್ಬೋದಾಗಿದೆ. ಮತ್ತು ಇನ್ನೊಂದು ಏನು ಅಂತಂದರೆ, ಇದರ ಕುರಿತಾಗಿ ಹಿಂದೆಯೇ ನಾನು ಒಂದು ಇದನ್ನು ಮಾಡಿದ್ದೆ, GPSTRಗೆ ಸಂಬಂಧಪಟ್ಟಂತೆ ಕಾಮರ್ಸ್ದವ್ರಿಗೆ ಅವಕಾಶವನ್ನು ಕೊಡಿ ಅಂತೇಳಿ 2021ಕ್ಕೆ ರಾಜ್ಯಪತ್ರ ತಿದ್ದುಪಡಿ ಮಾಡಿ ಅಂತೇಳಿ ಹೈಕೋರ್ಟ್ಗೆ ಸರ್ಕಾರಕ್ಕೆ ಕೊಟ್ಟಿತ್ತು. ಯಾವುದು ಧಾರವಾಡ ಬೆಂಚ್ ಕೊಟ್ಟಿತ್ತು. ಇಲ್ಲಿ ನೋಡ್ಬೋದು, ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಇತ್ತೀಚೆಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಹೊರಡಿಸಿರುವ ರಾಜ್ಯಪತ್ರದಲ್ಲಿ ಕೆಲವು ಅಂಶಗಳು ವಿಧಿಬದ್ಧ ಸಿಂಧುತ್ವವನ್ನು ಪ್ರಶ್ನಿಸಿ ರಿಟ್ ಅರ್ಜಿ ವಿಚಾರಣೆ ಮಾಡಿದ ಧಾರವಾಡ ಹೈಕೋರ್ಟ್ ಪೀಠ BCom ಪದವೀಧರರಿಗೂ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸುವಂತೆ ರಾಜ್ಯಪತ್ರ ತಿದ್ದುಪಡಿಗೆ ಸೂಚನೆಯನ್ನು ನೀಡಿದೆ. ಅಂದರೆ ಇದು ಸೂಚನೆಯನ್ನು ಸಹಿತ ಇಲ್ಲಿ ಯಾರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದಂದ್ರೆ ಹೈಕೋರ್ಟ್ ಸೂಚನೆ ಕೊಟ್ಟಿದ್ದು. ಈ ಸೂಚನೆಯನ್ನು ಸಹಿತ ಹೈಕೋರ್ಟ್ ಪೀಠ ನೀಡಿದಂಥ ಸೂಚನೆಯನ್ನು ಸಹಿತ ಅವರು ಪರಿಗಣನೆ ತೊಗೊಂಡಿಲ್ಲ BCom ಅಭ್ಯರ್ಥಿಗಳಿಗೆ. ಅದು ಜಯಶ್ರೀ ಬೆಳವಣಿಗೆ ಎಂಬುವರು BCom BEd ಪದವೀಧರರಾಗಿದ್ದು 2022ರ ಗೆಜೆಟ್ನಲ್ಲಿ ಅಧಿಸೂಚನೆ ಹೊರಡಿಸಿದಾಗ ಇಲ್ಲೇನಿದೆ ಆನ್ಲೈನ್ ಅರ್ಜಿ ಆಹ್ವಾನಿಸಿದರೂ ಸಹಿತ ಅಲ್ಲಿ BCom ಅಭ್ಯರ್ಥಿಗಳಿಗೆ ಅವಕಾಶ ಇರಲಿಲ್ಲ. ಅದನ್ನು ವಿಚಾರಣೆ ಮಾಡಿದಂಥ ಹೈಕೋರ್ಟ್ ಪೀಠ ಏನು ಮಾಡುತ್ತೆ, ಇವರಿಗೆ ಅವಕಾಶವನ್ನು ಕೊಡಬೇಕು.
ವಂಚಿತರಾಗ್ತಾರೆ. ಹೀಗಾಗಿ ಅರ್ಜಿ ವಿಚಾರಣೆ ಮಾಡಿದ ಹೈಕೋರ್ಟ್ ಏಕಸದಸ್ಯ ಪೀಠ ಏನು ಮಾಡುತ್ತೆ, ಶಿಕ್ಷಕರ ನೇಮಕಾತಿಯಲ್ಲಿ ಅರ್ಜಿ ಸಲ್ಲಿಸಿದ ತಂತ್ರಾಂಶದಲ್ಲಿ BCom ಪದವೀಧರರಿಗೆ ಅವಕಾಶ ಕಲ್ಪಿಸಬೇಕು ಅಂತ ತೀರ್ಪನ್ನು ಕೊಡುತ್ತೆ. ಆದರೆ ಆ ಟೈಮಲ್ಲಿ ಏನಾಗಿರುತ್ತೆ, ಮತ್ತು ಎಲ್ಲ ನೇಮಕಾತಿ ಪ್ರಕ್ರಿಯೆ ಪರೀಕ್ಷಾ ದಿನ ಬಂದಿರ್ತದೆ ಈ ತೀರ್ಪು ಕೊಟ್ಟಾಗ. ಹೀಗಾಗಿ ಅದನ್ನು ಅವರು ಮುಂದಿನ ಒಂದು ದಿನದಲ್ಲಿ ನೋಡ್ತೀವಿ ಅಂತ ಹೇಳ್ತಾರೆ. ಆದರೆ ಈಗ ನೋಡಿದರೆ ಈಗ ಯಾವುದೇ ರೀತಿ ಅದಕ್ಕೆ ಪ್ರೊಸೆಸ್ ಇಲ್ಲ. ಹೀಗಾಗಿ ಇದನ್ನೂ ಸಹಿತ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಜಯಶ್ರೀ ಬೆಳವಣಿಗೆ ಎಂಬುವರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತು ಕರ್ನಾಟಕ ಹೈಕೋರ್ಟ್ ಪೀಠ ಏನು ಕೊಟ್ಟಿತ್ತಲ್ಲ ತೀರ್ಪು, ಅದನ್ನೂ ಸಹಿತ ತೊಗೊಂಡು ನೀವು ಸ್ಟೇ ತರ್ಬೋದು. ಇವು 2 ಎವಿಡೆನ್ಸ್. ಒಂದು ಎವಿಡೆನ್ಸ್ ಇದು, ಇನ್ನೊಂದು ಎವಿಡೆನ್ಸ್ ಏನು ಅಂತಂದರೆ 9 ಮತ್ತು 10ಕ್ಕೆ ಪಾಠ ಮಾಡಿ ಅಂತ ಒಂದು ಸರಿ ಶಿಕ್ಷಣ ಇಲಾಖೆ ಇರುತ್ತೆ, ಮತ್ತು 9, 10ಕ್ಕೆ ನಿಮಗೆ ವಿಷಯನೇ ಇಲ್ಲ ಅಂತೇಳಿ ಇನ್ನೊಂದು ಕಡೆ ಇರುತ್ತೆ. ಈ ದ್ವಂದ್ವತೆ ಇರೋದನ್ನು. ಹೀಗಾಗಿ BCom ಅಭ್ಯರ್ಥಿಗಳು ಕಡ್ಡಾಯವಾಗಿ ನೀವು ಇದನ್ನು ಸ್ಕ್ರೀನ್ಶಾಟನ್ನು ಸಹಿತ ತೊಗೊಂಡು ನೀವು ಸ್ಟೇಯನ್ನು ತರಲಿಕ್ಕೆ ಟ್ರೈ ಮಾಡ್ಬೋದಾಗಿದೆ. ಓಕೆ, ಥ್ಯಾಂಕ್ ಯು.